ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವಿಡಿಯೋದಲ್ಲಿ ಇವತ್ತು ನಮ್ಮ ಪಾಪದ್ದು ಬರ್ತ್ಡೇ ಸ್ಪೆಷಲ್. ಇವತ್ತು ಮಾದೇಶ್ವರನ ಬೆಟ್ಟಕ್ಕೆ ಹೋಗೋಣ ಅಂತೇಳಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಲಾಸ್ಟ್ ಇಯರೂ ಕೂಡ ಹೋಗಿದ್ವಿ. ವರ್ಷನೂ ದೇವಸ್ಥಾನಕ್ಕೆ ಹೋಗಿದ್ದು ಬರ್ತೀವಿ ನಾವು ಮಾದೇಶ್ವರನ ಬೆಟ್ಟಕ್ಕೆ. ಸೊ ಅವ್ನ ಬರ್ತ್ಡೇ ಇರೋದು ಜುಲೈ 7ನೇ ತಾರೀಕು. ಸೊ ನಾವು ಇವಾಗೆ ಹೋಗಿದ್ದು ಬಂದುಬಿಡ್ತೀವಿ ನಾಳೆ. ಸೊ ಆವತ್ತಿನ ದಿನವೇ ಹೋಗೋಕ್ಕಾಗಲ್ಲ, ಮನೆಯಲ್ಲೇ ಏನಾದರೂ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂತೇಳಿ ಪುಟ್ಟದಾಗಿ ಇವತ್ತೇ ಹೋಗಿದ್ದು ಬಂದುಬಿಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಹಾಗೆ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಇವತ್ತಿಗೆ ನನ್ನ ಚಾನಲ್ ಓಪನ್ ಮಾಡಿ 1 ಇಯರ್ ಆಯಿತು. ಸೊ ತುಂಬ ಖುಷಿ ಇದೆ ನಿಜವಾಗ್ಲೂ. ನಿಜ ಇಷ್ಟು ಈ ಒಂದು ಹಂತಕ್ಕೆ ಬರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ನಾನು ಲಾಸ್ಟ್ ಇಯರು ಮಾದೇಶ್ವರನ ಬೆಟ್ಟಕ್ಕೆ ಹೋಗಿದ್ದಾಗ ದೇವ್ರ ಹತ್ರ ಅದನ್ನೇ ಕೇಳ್ಕೊಂಡು ಬಂದಿದ್ದೆ. ನಿಜವಾಗ್ಲೂ ಅದ್ರ ತಕ್ಕಂಗೆ ನಮಗೆ ಇವತ್ತು 6 ತಿಂಗಳಲ್ಲೇ ನನಗೆ ಮೊನಟೈಸೇಷನ್ ಎಲ್ಲ ಆನ್ ಆಗೋಯಿತು. ಸೊ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ದೀರಾ. ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಕೂಡ ಸಪೋರ್ಟ್ ಕೊಟ್ಕೊಂಡೇ ಬಂದಿದ್ದೀರಾ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತು ದೇವಸ್ಥಾನಕ್ಕೆ ಹೋಗಿ ಯಾವ ರೀತಿ ದರ್ಶನ ಮಾಡಿದ್ವಿ ಅಂತೆಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಿದ್ದೀನಿ. ನಿಜವಾಗ್ಲೂ ಈ ಒಂದು ವರ್ಷ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ನಿಜ ತುಂಬ ಖುಷಿ ಆಗ್ತಿದೆ. ಇಷ್ಟು ಬೇಗ ಒಂದು ವರ್ಷ ಆಗೋಯ್ತಾ ಅಂತ ಅನ್ಕೋತಾ ಇದ್ವಿ. ಕರೆಕ್ಟಾಗಿ ಈ ಜುಲೈ 4ನೇ ತಾರೀಕು ಅಪ್ಲೋಡ್ ಮಾಡಿದ್ದು ಡೇಟು ಕರೆಕ್ಟಾಗಿ 1 ಇಯರ್ ಆಯಿತು. ಸೊ ಹಾಗಾಗಿ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತೇಳಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಇವಾಗ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಮನೆ ದೇವ್ರ ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ನಾನು ನನ್ನ ತಂಗಿ ಪೂಜೆ ಮಾಡ್ಕೊತಾ ಇದ್ದೀವಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಿನ ಮಾಡಿಬಿಟ್ವಿ. ಆದರೆ ಏನು ಕಂಟೆಂಟ್ ಕೊಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಆದರೂ ಹಿಂದಿಂದೆ ಒಂದೊಂದೇ ಕಂಟೆಂಟ್ಗಳು ಸಿಗ್ತಾ ಹೋಗ್ತು ನಮಗೆ. ಫಸ್ಟು ನಮ್ಮದು ಪಾಪು ಬರ್ತಡೇ ಇತ್ತು. ಸೊ ಅದನ್ನು ನಾನು ವಿಡಿಯೋ ಮಾಡಿ, ಅಂದರೆ ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ ಲಾಸ್ಟ್ ಇಯರು ಕೂಡ, ಅದನ್ನು ನಾನು ಶೇರ್ ಮಾಡಿದ್ದೆ. ಅದಾದಮೇಲೆ ಏಕಾದಶಿ ಹಬ್ಬ, ಗಾಳಿಪಟ ಹಬ್ಬ ಬಂದಿತ್ತು. ಸೊ ಅದನ್ನು ಕೂಡ ನಾನು ಶೇರ್ ಮಾಡಿದೆ. ಹಾಗೆ ನನಗೆ ವಿಡಿಯೋಗಳು ಸಿಗ್ತಾ ಆಗ್ತಾ ಇದ್ದೆ. ಹಾಗೆ ಇವತ್ತು ಫ್ಲಿಪ್ಕಾರ್ಟಿಂದ ಒಂದು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೆ. ಇದೇನಪ್ಪ ಅಂತ ಸಾಂಬ್ರಾಣಿ ಬತ್ತಿ ಹಚ್ಚುವಂಥದ್ದು ಒಂದು ಗೂಡು ಥರ ಇದೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಹೀಗೆ ನಾನು ಸ್ಕ್ರೋಲ್ ಮಾಡಬೇಕಂದ್ರೆ ಇದೊಂಥರ ಗೂಡು ಥರ ಕಾಣಿಸ್ತಾ ಇತ್ತು. ಏನಿದು ಅಂತ ಓಪನ್ ಮಾಡಿ ನೋಡಿದಾಗ ಇದು ಸಾಂಬ್ರಾಣಿ ಬತ್ತಿ ಹಚ್ಚೋದು ಅಂತ ಗೊತ್ತಾಯಿತು. ಸೊ ಹಾಗಾಗಿ ಅಂದರೆ ನಾವು ಸಾಂಬ್ರಾಣಿ ಬತ್ತಿ ಹಚ್ಚಿ ಹಂಗೆ ಇಟ್ಬಿಟ್ಟಿರ್ತೀವಿ. ಒಂದು ಸಣ್ಣದು ಪ್ಲೇಟ್ ಕೊಟ್ಟಿರ್ತಾರೆ. ಬಟ್ ಆದ್ರೂ ಸಹ ಎಲ್ಲ ಕೆಳಗಡೆ ಎಲ್ಲ ಧೂಳು ಥರ ಆಗಿಬಿಡ್ತಾ ಇರುತ್ತೆ. ಅದನ್ನು ಕ್ಲೀನ್ ಮಾಡೋದಕ್ಕೆ ಆಗಲ್ಲ. ಸೊ ಈ ರೀತಿಯಾದ ಒಂದು ಪುಟ್ಟದಾಗಿರುವಂತಹ ಒಂದು ಬೌಲ್ ಕೂಡ ಕೊಟ್ಟಿದ್ದಾರೆ. ಅದರೊಳಗಡೆ ಸಾಂಬ್ರಾಣಿ ಬತ್ತಿ ಹಚ್ಚಿ ನಾವು ಈ ರೀತಿ ಇಡೋದಷ್ಟೇ. ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಈ ಪ್ರಾಡಕ್ಟು. ಈ ಪ್ರಾಡಕ್ಟ್ ಏನಾದರೂ ಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡಿ. ದೇವ್ರ ಮನೇಲಿ ಇಟ್ಟಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ. ಏನೋ ಒಂಥರ ದೇವ್ರ ಮನೇಲೇ ಕಳೆ ಬಂದಂಗೆ ಆಗೋಯ್ತು. ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಇವಾಗ ಸಾಂಬ್ರಾಣಿ ಬತ್ತಿ ಹಚ್ಚಿ ಇಟ್ಟು ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಿ ಈ ರೀತಿ ಹಚ್ಚಿ ಇಟ್ಟು ಇದನ್ನು ನಾವು ಕ್ಲೋಸ್ ಮಾಡೋದಷ್ಟೇ. ಇದಕ್ಕೊಂದು ಲಾಕ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ. ಇದನ್ನ ಈ ರೀತಿ ಕ್ಲೋಸ್ ಮಾಡಿ ಈ ರೀತಿ ಇಟ್ಟರೆ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೀವೇ ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ಕೆಳಗಡೆ ಎಲ್ಲ ನಾವು ಹಚ್ಚಿ ಇಟ್ಟು ಅಲ್ಲೆಲ್ಲ ಕಪ್ ಆಗಿಬಿಡ್ತಾ ಇತ್ತು. ನಾವು ಸಾಂಬ್ರಾಣಿ ಬತ್ತಿ ಹಚ್ಚಿ ಹಂಗೆ ಇಟ್ಬಿಡ್ತಾ ಇದ್ವಿ, ಎಲ್ಲ ಗಲೀಜು ಥರ ಆಗಿಬಿಡ್ತಾ ಇತ್ತು. ಸೊ ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಏನೋ ಒಂಥರ ಗುಡ್ ಫೀಲಿಂಗ್ ಅಂತ ಅನಿಸ್ತಾ ಇತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ್ತಾ ಇರ್ಬೋದು. ತುಂಬ ಅದು ಚೆನ್ನಾಗಿ ಹೊಗೆ ಬರುತ್ತೆ ನೋಡಿ, ಅಂಥ ಟೈಮಲ್ಲಿ ನೋಡೋದಕ್ಕೆ ಚೆಂದ ಅದು. ಸೊ ನನಗಂತೂ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು ಇದು. ನಿಮಗೂ ಏನಾದರೂ ಬೇಕು ಅಂತ ಹೇಳಿದ್ರೆ, ಈ ಪ್ರಾಡಕ್ಟ್ ಇಷ್ಟ ಆಯಿತು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಖಂಡಿತವಾಗ್ಲೂ ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ. ಹಾಗೆ ಇವಾಗ ನಾವು ಪೂಜೆನೂ ಕೂಡ ಮುಗಿಸ್ಕೊಂಡ್ರಿ. ಅಷ್ಟರಲ್ಲಿ ನಮ್ಮ ಮನೆಯವರೆಲ್ಲ ಬಂದರು. ಲಾಸ್ಟ್ ಇಯರು ನಮ್ಮ ಸಿಸ್ಟರ್ಸು ಬಂದಿದ್ದರು, ನಮ್ಮ ದೊಡ್ಡಕ್ಕ ಎಲ್ಲ. ಸೊ ಈ ವರ್ಷ ನಾವು ದಿಢೀರ್ ಅಂತ ಹೊರಡ್ಕೊಂಡ್ವಿ. ಅಂದರೆ ನಾವು ಹೋಗಿದ್ದೆ 3 ಗಂಟೆ ಆಗೋಯ್ತು. ಮಧ್ಯಾಹ್ನ 3 ಗಂಟೆ ಹೋಗಿ ಅಲ್ಲೇ ಹಾಲ್ಟ್ ಇದ್ದು ಬರೋಣ ಅಂತ ಅಂದ್ಕೊಂಡು, ಅಂದರೆ ಮಕ್ಕಳನ್ನೆಲ್ಲ ಇಟ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ನಾವು ರಿಟರ್ನ್ ಬಂದುಬಿಟ್ವಿ. 8-8:30ಗೆಲ್ಲ ಮನೆಗೆ ಬಂದುಬಿಟ್ವಿ. ತುಂಬ ಚೆನ್ನಾಗಿತ್ತು. ನಾವು ಹೋಗಿದ್ದು ಬಂದಿದ್ದು ಎಲ್ಲ ಸಖತ್ ಎಂಜಾಯ್ ಮಾಡಿಕೊಂಡು ನಮ್ಮ ಮುದ್ದು ಮಾದಪ್ಪನ್ನು ಕೂಡ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ಮತ್ತು ಏನು ರಶ್ ಇರಲಿಲ್ಲ ನಾವು ಹೋಗಿದ್ದು. ಅಂದರೆ ಅಮಾವಾಸ್ಯೆ, ಪೌರ್ಣಮಿ, ಹಬ್ಬ ಹಡಿಗಳೆಲ್ಲ ತುಂಬ ರಶ್ ಇರ್ತಾರೆ. ಸೊ ಇಂಥ ಟೈಮಲ್ಲಿ ಹೋದರೆ ನಾವು ಆರಾಮಾಗಿ ದರ್ಶನನೂ ಕೂಡ ಮಾಡ್ಕೊಬರ್ಬೋದು. ನಮಗೆ ಸ್ಪೆಷಲಾಗಿನೂ ಕೂಡ ದರ್ಶನ ಮಾಡಿಸಿದ್ರು. ನಿಜವಾಗ್ಲೂ ತುಂಬ ಖುಷಿಯಾಯಿತು. ಸೊ ಇವಾಗ ಬಂದು ತಲುಪಿದ್ವಿ. ಇಲ್ಲಿ ಬಂದು ನಾವು ಫಸ್ಟು ಸಾಂಬ್ರಾಣಿ ಬತ್ತಿನ ಹಚ್ಚಿ ನಾವು ಹೋಗಬೇಕು. ಧೂಪ, ಸಾಂಬ್ರಾಣಿ ಬತ್ತಿ, ಕರ್ಪೂರ ಹಚ್ಚಿ ಹೋದರೆ ನಮ್ಗೆ ಯಾವುದೇ ರೀತಿ ಅಡೆತಡೆ ಬರೋದಿಲ್ಲ, ಯಾವುದೇ ರೀತಿ ಅಪಾಯ ಆಗೋದಿಲ್ಲ ಅಂತ ಒಂದು ನಂಬಿಕೆ ಇದೆ. ಸೊ ಎಲ್ಲರೂ ಬಂದವರೆಲ್ಲ ಇಲ್ಲಿ ಧೂಪ, ಸಾಂಬ್ರಾಣಿ ಹಚ್ಚಿನೇ, ಕರ್ಪೂರ ಹಚ್ಚಿನೇ ಹೊರಡೋದು. ಸೊ ಫಸ್ಟು ನಾವಿಲ್ಲಿ ಈ ರೀತಿ ಪೂಜೆನ ಮುಗಿಸ್ಕೊಂಡು ನಾವು ನಂತರ ದಿಂಬನ ಹತ್ತಬೇಕಾಗತ್ತೆ. ಈ ಒಂದು ಪ್ಲೇಸ್ ನೋಡಿದ ತಕ್ಷಣ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ. ನಿಜವಾಗ್ಲೂ ಎಲ್ರಿಗೂ ಇದೇ ಥರ ಭಾವನೆ ಬರುತ್ತೆ ಅನಿಸುತ್ತೆ. ಯಾಕೆಂದರೆ ಎಷ್ಟು ಒಂದು ಅಟ್ರಾಕ್ಟಿವ್ ಆಗಿ, ಒಂದು ಪಾಸಿಟಿವ್ ಆಗಿರುವಂತಹ ಪ್ಲೇಸ್ ಅಂತಲೇ ಹೇಳ್ಬೋದು. ಏನೇ ಮನಸ್ಸಲ್ಲಿ ಕಷ್ಟಗಳಿದ್ರೂ ಕೂಡ ಇಲ್ಲಿ ಬಂದು ನಾವು ಮಾದಪ್ಪನ
ಮಾದಪ್ಪನ ದರ್ಶನ ಮಾಡಿದ್ರೆ ಸಾಕು, ಆ ಒಂದು ಕಷ್ಟಗಳೆಲ್ಲ ಮರ್ತಿ ಮಾಯ ಆಗೋಗುತ್ತೆ. ಸೊ ನಾನು ಲಾಸ್ಟ್ ಇಯರ್ ಬಂದಾಗ ಒಂದು ಬೇಡಿಕೆನ ಕೇಳ್ಕೊಂಡಿದ್ದೆ, ಆ ಬೇಡಿಕೆ ನನಗೆ ಈಡೇರಿದೆ. ನಿಜವಾಗ್ಲೂ ತುಂಬ ಖುಷಿ ಇದೆ. ಅದರಲ್ಲಿ ಇಷ್ಟು ಬೇಗ ನನ್ನ ಚಾನಲ್ ಇಷ್ಟು ಮುಂದುವರಿಯುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇವತ್ತಿಗೆ ಕರೆಕ್ಟಾಗಿ 1 ಇಯರ್ ಆಯಿತು. ನಿಜವಾಗ್ಲೂ ತುಂಬ ಖುಷಿ ಇದೆ. ನಿಜವಾಗ್ಲೂ ಮಾದಪ್ಪನ ಮಹಿಮೆ ಅಂತಲೇ ಹೇಳ್ಬೋದು ಅಲ್ವಾ. ನಾವು ಅಂದ್ಕೊಂಡಿದ್ದ ಕೆಲಸ ಸುಲಭವಾಗಿ ಆಗೋಯ್ತು. ಯಾವುದೇ ರೀತಿ ಅಡೆತಡೆ ಬರದೆ ನಮಗೆ ಒಳ್ಳೆಯದಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ದೇವರ ಆಶೀರ್ವಾದ, ನಮ್ಮ ಪರಿಶ್ರಮ ಇದ್ದರೆ ಖಂಡಿತವಾಗ್ಲೂ ನಾವೇನು ಅಂದ್ಕೊಂಡಿದ್ದು ಕೂಡ ಹಾಗೆ ಆಗುತ್ತೆ. ದೇವರ ಆಶೀರ್ವಾದದೊಂದಿಗೆ ನಮ್ಮ ಪರಿಶ್ರಮ ಇದ್ರೇ ನಮಗೆ ಅಲ್ಲಿ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ಆಗೋದು. ನಿಮ್ಮ ಪ್ರೀತಿ, ಸಪೋರ್ಟು ಹಾಗೆ ದೇವರ ಆಶೀರ್ವಾದ ಇಡೀ ನನ್ನ ಫ್ಯಾಮಿಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳಲೇಬೇಕು. ನಿಮ್ಮೆಲ್ಲರ ಸಪೋರ್ಟಿಂದಲೇ ನಾನು ಈ ಒಂದು ಹಂತಕ್ಕೆ ಬಂದಿರೋದು ಅಂತಲೇ ಹೇಳ್ಬೋದು. ಬರೀ ನನ್ನ ಯೂಟ್ಯೂಬ್ ಚಾನಲ್ ವಿಷಯನೇ ಅಂತಲ್ಲ, ನನಗೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗಿದೆ. ಇಡೀ ನನ್ನ ಫ್ಯಾಮಿಲಿ ಎಲ್ಲ ನಾವು ಒಗ್ಗಟ್ಟಿಗೆ ಇರೋದಕ್ಕೆ ಕಾರಣನೇ ನಮ್ಮ ಮನೆ ದೇವರು, ನಮ್ಮ ಮಾದಪ್ಪ. ನನ್ನ ಈ ಒಂದು ವರ್ಷದ ಯೂಟ್ಯೂಬ್ ಜರ್ನಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ತುಂಬ ಕಲ್ತಿದ್ದೀನಿ ಯೂಟ್ಯೂಬಿಂದ, ಹಾಗೆ ತುಂಬ ಜನ ಪ್ರೀತಿನ ಗಳಿಸಿದ್ದೀನಿ. ಒಳ್ಳೆ ಸ್ನೇಹಿತರು ಸಿಕ್ಕಿದ್ದಾರೆ. ಹಾಗೆ ನನ್ನ ಹಸ್ಬೆಂಡು ಅಷ್ಟೇ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ನನಗೆ. ಏನೋ ಸ್ಟೋರಿ ಹೇಳ್ತಿದ್ರಲ್ಲ, ಹೇಳಿ. ಅಪ್ಪ ಹಚ್ಬೇಕಾದ್ರೆ ಉಗೆ ಮಾದಪ್ಪ ಮೇಲೆ ಕತ್ತುವಾಗ ಎಲ್ಲೆಲ್ಲ ಅಪ್ಪ ಸಿಕ್ಕುತ್ತೋ ಅಲ್ಲೆಲ್ಲ ಉಗೆ ಮಾದಪ್ಪ ಅನ್ಬೇಕಂತ. ಅವಾಗ ಕಾಲದವ್ರು ಹೇಳಿರೋದು ನಮಗೂ ಗೊತ್ತಿಲ್ಲ, ಆದ್ರೆ ಗೊತ್ತಿರೋ ಅಷ್ಟು ಹೇಳ್ತೀವಿ ಅಷ್ಟೇ. ಅಪ್ಪತ್ತುವಾಗೆಲ್ಲ ಉಗೆ ಮಾದಪ್ಪ ಅಂತಂದ್ರೆ ಒಂದೊಂದೇ ಹೋಗುತ್ತೆ ಅಂತ. ಏನು ಕಷ್ಟ ಇಲ್ಲ ಸರ್, ತುಂಬಾ ಜೈ ಮಾದಪ್ಪ, ಜೈ ಮಾದಪ್ಪ, ಜೈ ಮಾದಪ್ಪ, ಜೈ ಉಗೆ ಮಾದಪ್ಪ. ವಿಡಿಯೋ ಮಾಡಕ್ಕೆ ಕಾಣುತ್ತಿರು. ಈ ಸರಿ ಕುತ್ಕೋಬೇಕು ನೀನು, ನಿಂತ್ಕೋ ಈಗ. ಅಪ್ಪ ಇಲ್ಲೆಲ್ಲ ನಿಲ್ಸಂಗಿಲ್ವಾ? ಕಂಟ ಐತೆ, ಇವಾಗ ಸಖತ್ತ ಕಾಣಿಸ್ತಿದೆ. ಅದೇ ಕರೆಕ್ಟಾಗಿ ಹೇಳೋಣ ನೋಡೋಣ. ನಿಮ್ಗಳಿಗೆ ಹೆಂಗೆ ಗೊತ್ತಾಯ್ತು ಅಂತ ನಾವು ಈ ಥರ ಓಡಿಸ್ತೀವಿ ಅಂತ ಗೊತ್ತಿರುತ್ತೆ ಅದಕ್ಕೆ. ರೋಡ್ಗಳು ಚೆನ್ನಾಗಿ ಕಣೋ, ಪರವಾಗಿಲ್ಲ ಅಲ್ವಾ? ಅಂತಾರ ಕಣ, ಇಲ್ಲೇ ಹಾಕೊಂಡು ನಡ್ಕೋವ. ಆ ಲೆಫ್ಟ್ಗೆ ಮೇಲ್ಗಡೆ ಹಾಕೋ ನೋಡಿ, ಇಳಗಿಸ್ಬೇಡ. ಲೆಫ್ಟ್ಗೆ ಮೇಲೆ ಹಾಕ್ತೀಯ, ಅಲ್ಲಿ ಮೇಲ್ಗಡೆನೆ ಯಾವತ್ತು ನಿಲ್ಸಿರ್ಲಿಲ್ಲ ನಾನು, ಜನ ಜಾಸ್ತಿ ಇದ್ರು. ಕಣಪ್ಪ 5 ವರ್ಷ ಆಯ್ತು ನಂಗೆ ಅಂತಕ್ಕೆ. 5 ವರ್ಷ ನಂಗೆ. ಯಾರು ಚೆನ್ನಾಗಿ ಮಾಡ್ಬೇಕಪ್ಪ, ನಮಗೂ ಚೆನ್ನಾಗಿ. ಕುದ್ರೆ 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 ವೈಡ್ಲುಗಾನ ಅಂತ ಹೇಳಿದ್ದಾರೆ. ಲೆಫ್ಟ್ ರೈಟ್ಗೆ ಹಾಕೊಂಡು ಹೇಳ್ದು. ಮಹದೇಶ್ವರ
ನಾವೆಲ್ಲಿಗೆ ಬಂದಿದ್ದೀವಿ? ಎಲ್ಲಿಗೆ ಬಂದಿದ್ದೀವಿ? ಬೆಟ್ಟಕ್ಕಾ? ಸೂಪರ್. ನೋಡಿದ್ರಿ ಅಲ್ವಾ, ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಹಾಗೆ ಒಳಗಡೆ ದೇವ್ರ ದರ್ಶನ ಕೂಡ ಮಾಡ್ಕೊಂಡು ಬಂದಿದ್ದಾಯಿತು. ಹಾಗೆ ತುಂಬ ಜನನೂ ಕೂಡ ಬಂದಿದ್ದಾರೆ. ಒಂದು ವರ್ಷದಲ್ಲೇ ನನ್ನ ಆಸೆ ಕನಸನ್ನ ಈಡೇರಿಸಿರುವಂಥ ಈ ಭಗವಂತನಿಗೆ ನಾವು ಯಾವತ್ತೂ ಚಿರಋಣಿ. ನಾನು ಕೇಳ್ಕೊಂಡೋಗಿದ್ದೆ, ಲಾಸ್ಟ್ ಇಯರ್ ಬಂದಾಗ ಅಂದ್ಕೊಂಡಿದ್ದೆ ಈ ಕೆಲಸ ನನಗೆ ಆಗಲಿ ಅಂತೇಳಿ. ಹರಕೆನೂ ಕೂಡ ಹೊತ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಇನ್ನೊಂದು ಸಲ ಬಂದು ಹರಕೆನ ತೀರಿಸ್ಬೇಕು. ನಾವೇನೇ ಒಂದು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಆ ಕೆಲಸ ಆದಮೇಲೆ ಹೇಳ್ಕೋಬೇಕು ಅಂತ ಹೇಳ್ತಾರೆ. ಅದಕ್ಕೂ ಮುಂಚೆ ಯಾವುದೇ ಕಾರಣಕ್ಕೂ ಹೇಳ್ಬಾರ್ದು. ಇನ್ನೂ ಒಂದೇನೋ ಅಂದ್ಕೊಂಡಿದ್ದೀನಿ, ಅದೇನಾದ್ರು ಸಕ್ಸಸ್ ಆಯಿತು ಅಂದರೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೋತೀನಿ. ಅದಕ್ಕೆ ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಹುಗೆ ಮಾದಪ್ಪ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.